ನಮಗೆ ಬಸ್ ಸಿಗ್ಲಿಲ್ಲ, ನೈಟ್ 9:30 ಅಂತ ಹೇಳಿದ್ರು. ಅದಕ್ಕೆ ನಾವು ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಅಲ್ಲಿ ಈವ್ನಿಂಗ್ 5 ಗಂಟೆಗಿದೆ ಅಂತ ಹೇಳಿದ್ರು. ಟಿಕೆಟ್ ತಗೊಂಡ್ಬಿಟ್ವಿ. ಆಮೇಲೆ ನೈಟ್ ಊಟ ಏನ್ ಮಾಡ್ತಾನೆ, ಮಧ್ಯದಲ್ಲಿ ಎಲ್ಲರೂ ಇಳಿದ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಮೊದಲೇ ರೈಸ್ ತಿನ್ನಲ್ಲ ಇವರು. ಅದಕ್ಕೆ 2 ಪ್ಲೇಟ್ಸ್ ಚಪಾತಿ ಪಾರ್ಸಲ್ ಮಾಡಿಸ್ಕೊಂಡ್ವಿ ಅಲ್ಲಿಗೆ. ಅನ್ನನೇ ತಿನ್ನಲ್ವಾ ನೀನು? ಅನ್ನನೇ ತಿನ್ನಲ್ವಾ? ಏನು ತಿಂತೀಯಾ? ಚಪಾತಿ, ಆಮೇಲೆ ರೊಟ್ಟಿ, ಆಮೇಲೆ ಮಣ್ಣಿಗೆ, ಏನ? ಸಾರು 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 ಕುಡಿತೀಯಾ? ಹಾಂ. ಸರಿ ಸರಿ. ಟ್ರೈನಲ್ಲೂ ಅಷ್ಟೇ, ಹತ್ತ ಮೇಲೆ ಕೆಳಗಡೆ ಇಳಿಬಾರ್ದು, ಬೆಳಗಾಂಗೆ ಹೋಗೋದ್ರು. ಅರ್ಥ ಆಯ್ತಾ? ಇನ್ನೂ ಟ್ರೈನ್ ಬಂದಿರಲಿಲ್ಲ. ರೈಲ್ವೆ ಸ್ಟೇಷನ್ ಅಲ್ಲಿ ಕೂತಿದ್ವಿ. ನಾನು ಏನೇ ಅಂದ್ರೂ ಇವರು ಹ್ಞೂ ಸರಿ ಆಯ್ತು ಹ್ಞೂ ಹ್ಞೂ ಅಂತಾನೆ ತಲೆ ಉಗಿಸ್ತಾ ಇದ್ರು. ನಾನು ಅನ್ಕೊಂಡೆ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೆ, ಈ ತರ ಎಲ್ಲ ಮೋಸ ಆಯ್ತಲ್ಲ, ಅದಕ್ಕೆ ಅಷ್ಟು ಮಾತಾಡ್ತಿಲ್ಲ ಅಂತ ಅನ್ಕೊಂಡೆ. ಆಮೇಲೆ ಟ್ರೈನ್ ಬಂತು, ಮಧ್ಯದಲ್ಲಿ ಕುತ್ಕೊಳ್ಳಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಪಟ್ ಅಂತ ಬೇರೆ ಕಡೆ 2 ಸೀಟ್ಸ್ ಇರೋ ಕಡೆನೆ ಕೂರ್ಸಿದ್ವಿ. ಬ್ಯಾಗ್ ಇಲ್ಲಿರುತ್ತೆ. ಆಯ್ತು ಬಿಡ.